ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ರಕ್ಷಣೆಯ ನಿತ್ಯ ಜೀವದ ಮೂಲ ದೇವರ ಪ್ರೀತಿಯಾಗಿದೆ, ದೇವರ ಕೃಪೆಯಾಗಿದೆ ಎಂಬುದಾಗಿ ಮತ್ತು ಈ ರಕ್ಷಣೆ ನಮಗೆ ಸಿಗಲು ವಿಶ್ವಾಸವೇ ಆಧಾರ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಆದಾಮನ ಮೂಲ ಪಾಪ ಮತ್ತು ನಮ್ಮೆಲ್ಲರ ಕರ್ಮ ಪಾಪಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಸತ್ತಂತ, ಕತ್ತಲೆಯಲ್ಲಿ ಜೀವಿಸಿ ಕತ್ತಲೆಯ ಸಾಮ್ರಾಜ್ಯಕ್ಕೆ ಒಳಪಟ್ಟ ನಮ್ಮೆಲ್ಲರನ್ನು, ಇಡೀ ಮನುಷ್ಯ ಕುಲವನ್ನು ದೇವರು ರಕ್ಷಿಸಲು ಯೋಜಿಸಿದ್ರು ಮತ್ತು ತಮ್ಮ ಸತ್ಸಂಬಂಧಕ್ಕೆ ತರಲು, ಬೆಳಕಿನ ಸಾಮ್ರಾಜ್ಯಕ್ಕೆ ತರಲು, ಬೆಳಕಿನಲ್ಲಿ ನಡೆಸಲು ದೇವರು ಇಟ್ಟಿರುವ ಏಕೈಕ ಮಾರ್ಗ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದೇವರು ತಮ್ಮ ಪ್ರೀತಿಯನ್ನೇ ತ್ಯಾಗ ಮಾಡೋದನ್ನು ಇಲ್ಲಿ ನಾವು ಕಾಣ್ತೇವೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ, ತಮ್ಮ ಪ್ರೀತಿಯನ್ನೇ ಅವರು ಧಾರೆ ಎರೆದ್ರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶ ಯಾರೊಬ್ಬರೂ ನಾಶ ಆಗಬಾರ್ದು, ಎಲ್ಲರೂ ಆತ್ಮಿಕ ಜೀವ ಪಡೆಯಬೇಕು, ಅವರ ಸತ್ಸಂಬಂಧದಲ್ಲಿ ಇರಬೇಕೆಂಬುದಾಗಿದೆ. ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆ ಆಗಿದೆ. ಅದಕ್ಕಾಗಿಯೇ ನಮ್ಮ ಮೇಲಿನ ಆ ದೇವರ ಪ್ರೀತಿ, ಅವರು ಆ ಅಗಾಧ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು. ದೇವರ ಪ್ರೀತಿ ಅಗಾಪೆ ಪ್ರೀತಿಯಾಗಿದೆ, ತ್ಯಾಗ ತುಂಬಿದ ಪ್ರೀತಿಯಾಗಿದೆ. ಮನುಷ್ಯನು ಮಾಡುವ ಸಾಮಾನ್ಯ ಪ್ರೀತಿಯಂತೆ ಅಲ್ಲ ದೇವರ ಪ್ರೀತಿ. ಅದನ್ನು ಕಂಪೇರ್ ಮಾಡಲು ಸಾಧ್ಯವೇ ಇಲ್ಲ. ದೇವರೇ ಮನುಷ್ಯನಾಗಿ, ಯೇಸು ಕ್ರಿಸ್ತನಾಗಿ ನಮ್ಮೆಲ್ಲರನ್ನು, ನಾವೆಲ್ಲರೂ ಯಾರಾಗಿದ್ದೆವು? ಪಾಪಿಗಳಾಗಿದ್ದೆವು, ದ್ರೋಹಿಗಳಾಗಿದ್ದೆವು. ನಮ್ಮನ್ನು ಪಾಪದಿಂದ, ನಿತ್ಯ ಮರಣದಿಂದ, ನರಕದಿಂದ ಕಾಪಾಡಲು ಶಿಲುಬೆಯ ಮೇಲೆ ಒಂದು ತೊಟ್ಟು ರಕ್ತವನ್ನು ತಮಗಾಗಿ ಇಟ್ಟುಕೊಳ್ಳದೆ ತಮ್ಮ ಪ್ರಾಣವನ್ನೇ ಧಾರೆ ಎರೆದ ಪ್ರೀತಿ ಯೇಸು ಕ್ರಿಸ್ತರ ಪ್ರೀತಿ, ತಂದೆ ದೇವರ ಪ್ರೀತಿಯಾಗಿದೆ. ಪಾಪದಲ್ಲಿ ಸತ್ತಂತ ನಮ್ಮನ್ನು ಕ್ರಿಸ್ತನಲ್ಲಿ ಹೊಸ ಜೀವ ಕೊಟ್ಟು ನಿತ್ಯಕ್ಕೂ ಜೀವಿಸುವಂತೆ ಮಾಡಿದ್ದು ದೇವರ ಪ್ರೀತಿಯಾಗಿದೆ. ಯೇಸು ಲೋಕವನ್ನು ರಕ್ಷಿಸಿ ಕಾಪಾಡಲು ಬಂದರು. ಅವರು ಲೋಕವನ್ನು, ನಮ್ಮೆಲ್ಲರನ್ನು ದಂಡಿಸಲು ಬಂದಿಲ್ಲ. ಆದರೆ ಯಾವಾಗ ನಾವು ಯೇಸುವನ್ನು ತಿರಸ್ಕಾರ ಮಾಡುತ್ತೇವೋ, ಯಾವಾಗ ಯೇಸುವಲ್ಲಿ ವಿಶ್ವಾಸ ಇಡಲು ನಾವು ನಿರಾಕರಿಸುತ್ತೇವೋ, ನಾವು ದಂಡನಾ ತೀರ್ಪಿಗೆ ನಮ್ಮನ್ನೇ ಗುರಿಪಡಿಸುತ್ತೇವೆ. ಅದಕ್ಕೆ ದೇವರು ಕಾರಣವಲ್ಲ, ನಮ್ಮ ಹಠಮಾರಿತನವಾಗಿದೆ, ನಮ್ಮ ಅಪನಂಬಿಕೆಯಾಗಿದೆ, ನಮ್ಮ ಮೂಢತನವಾಗಿದೆ, ನಮ್ಮ ಸ್ವಾರ್ಥವಾಗಿದೆ, ನಮ್ಮ ಅಹಂಕಾರವಾಗಿದೆ, ನಮ್ಮ ಅಜ್ಞಾನವಾಗಿದೆ. ಪ್ರಿಯರೇ, ನಾವು ಆ ಮೊದಲ ಸಭೆಯ ಧರ್ಮ ಸಭೆಯನ್ನು ಹಿಂಸಿಸುತ್ತಿದ್ದ ಆ ಧರ್ಮ ಮುಖಂಡರಂತೆ ನಾವು ಆಗೋದು ಬೇಡ. ಆ ಮುಖಂಡರುಗಳು ದೇವರ ಸ್ವಂತ ಜನರೆಂದು ಹೇಳಿಕೊಳ್ಳುತ್ತಾ ಯೇಸುಕ್ರಿಸ್ತರನ್ನೇ ತಿರಸ್ಕಾರ ಮಾಡಿದರು. ಯೇಸುಕ್ರಿಸ್ತರಿಗೆ ಸಾಕ್ಷಿಯಾದ ಅಪೊಸ್ತಲರನ್ನು ಹಿಂಸಿಸಿದ್ರು, ಅವರ ಮೇಲೆ ಅಸೂಯೆ ಪಟ್ಟರು, ದೇವರ ಕಾರ್ಯಗಳನ್ನು ಅವರು ರಿಜೆಕ್ಟ್ ಮಾಡಿದರು. ಆದರೂ ನಾವು ನೋಡ್ತೇವೆ, ಅಪೊಸ್ತಲರು ಈ ದೇವರ ಪ್ರೀತಿಯನ್ನು ಅನುಭವಿಸಿದ ನಂತರ ಅವರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಈ ಸತ್ಯ ಸುವಾರ್ತೆಯನ್ನು ಎಲ್ಲೆಡೆಯೂ ಸಾರಲು, ಅವರು ದೇವರ ಉದ್ದೇಶವನ್ನು ಎಲ್ಲರಿಗೂ ತಿಳಿಸಲು ಶುಭವಾರ್ತೆಯನ್ನು ಸಾರಿದ್ರು, ಧೈರ್ಯದಿಂದ ಸಾರಿದ್ರು. ಪರಿಣಾಮ ಅವರು ಹಿಂಸೆ ಬಾಧೆಗಳಿಗೆ ಗುರಿಯಾದರು, ಬಂಧನಕ್ಕೆ ಒಳಗಾದರು. ಆದರೂ ದೇವರ ಕಾರ್ಯವನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ದೇವರು ಅವರ ಮುಖಾಂತರ ಕಾರ್ಯ ಮಾಡಿದರು. ಬಂಧನದಲ್ಲಿದ್ದ ಅವರನ್ನು ಬಿಡುಗಡೆ ಮಾಡಿ ಇನ್ನೂ ಅಧಿಕವಾಗಿ ಸುವಾರ್ತೆಯನ್ನು ಸಾರುವಂತೆ ದೇವರು ಕಾರ್ಯ ಮಾಡಿದರು. ಇಂದು ಅದೇ ವಿಶ್ವಾಸದಲ್ಲಿ ಅಪೊಸ್ತಲರು ಯಾವ ರೀತಿಯಲ್ಲಿ ದೇವರಿಗೆ ವಿಧೇಯರಾಗಿ ಶುಭ ಸಂದೇಶವನ್ನು, ದೇವರ ಉದ್ದೇಶವನ್ನು ಸಾರಿದ್ರು, ಆ ದೇವರ ಪ್ರೀತಿಯನ್ನು ಸಾರಿದ್ರು, ನಾವು ಇಂದು ಸುವಾರ್ತಿಕರು ಆಗಿರೋಣ. ನಾವು ಈ ಶುಭ ಸಂದೇಶವನ್ನು ಎಲ್ಲೆಡೆಯೂ ಸಾರೋಣ. ಎಲ್ಲರೂ ರಕ್ಷಣೆಗೆ ಬರುವಂತಾಗಲಿ, ಎಲ್ಲರೂ ಆ ದಂಡನಾ ತೀರ್ಪಿನಿಂದ ಹೊರಬರುವಂತಾಗಲಿ. ದೇವರ ಸತ್ಸಂಬಂಧಕ್ಕೆ, ದೇವರ ಪ್ರೀತಿಗೆ, ಆ ನಿತ್ಯ ಜೀವಕ್ಕೆ ಎಲ್ಲರೂ ಪಾತ್ರರಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.